ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಯುದ್ಧದ ಬಿಕ್ಕಟ್ಟಿನಿಂದ ಈಗ ಭಾರತದ ಮೇಲೆ ತುಂಬಾನೇ ಎಫೆಕ್ಟ್ ಬೀರ್ತಾ ಇದೆ. ಅದರಲ್ಲಿ ಈ LPG ಕೂಡ ಒಂದಾದ್ರೆ ಈಗ ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ನೋ ಸ್ಟಾಕ್. ಹಾಗಾಗಿ ಬೆಳಗಾವಿ ನಗರದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಮುಗಿಬಿದ್ದಿದ್ದಾರೆ. ತಡರಾತ್ರಿ ಪೆಟ್ರೋಲ್ ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ ಬೈಕ್ ಸವಾರರು. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧ, ಅಮೆರಿಕ ಕೂಡ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿತ್ತು, ಯುದ್ಧವನ್ನ ಮಾಡೋದಕ್ಕೆ ಮುಂದಾಯಿತು. ಈ ಯುದ್ಧದ ಬಿಕ್ಕಟ್ಟಿನಲ್ಲಿ ಅವರವರ ರಾಷ್ಟ್ರದ ನೆರೆಹೊರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಇನ್ನೂ ಕೂಡ ಗಮನಿಸ್ತಾ ಇಲ್ವೋ, ಅಥವಾ ಈ ಯುದ್ಧದ ಪರಿಣಾಮವಾಗಿ ನೆರೆಹೊರೆ ರಾಷ್ಟ್ರಗಳಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಗಮನಿಸಬೇಕಾಗತ್ತೆ. ಅದರಲ್ಲಿ ಭಾರತವೂ ಕೂಡ ಒಂದು. ಈ ಭಾರತದಲ್ಲಿ ಕೂಡ LPG ಇಲ್ಲದೆ ಎಷ್ಟು ದಿನ ಕಮರ್ಷಿಯಲ್ ಸ್ಟ್ರೀಟ್ನವರು ಒದ್ದಾಡಿದಾಯಿತು. ಈಗ ಪೆಟ್ರೋಲ್ ಡೀಸೆಲ್ನ ಸರದಿ ಬಂತು. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಎಣ್ಣೆಗೂ ಕೂಡ ಬಂದೇ ಬಿಡುತ್ತೆ ಹಾಹಾಕಾರ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟು ಜನ ತಮ್ಮ ತಮ್ಮ ಬೈಕ್ಗಳನ್ನು ಹಿಡಿದು ಬಂದು ನಿಂತಿದ್ದಾರೆ, ಕಾರ್ಗಳನ್ನು ತಂದು ಒಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲನ್ನು ಹಾಕಿಸ್ಕೊಳ್ಳೋದಕ್ಕೆ. ಇದು ಬೆಳಗಾವಿಯಲ್ಲಿ ಪೆಟ್ರೋಲ್ಗೂ ಡೀಸೆಲ್ಗೂ ನೋ ಸ್ಟಾಕ್ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಸ್ಟಾಕ್ ಇಲ್ಲ, ಆದರೆ ಇರೋ ಅಷ್ಟನ್ನು ಹಾಕಿ ಇರೋ ಅಷ್ಟು ಜನಕ್ಕೆ ಕಳಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬೆಳಗಾವಿ ನಗರದ ಪೆಟ್ರೋಲ್ ಬಂಕ್ಗಳ ಮುಂದೆ ಈಗ ಮುಗಿಬಿದ್ದಿದ್ದಾರೆ ಜನರು. ನಿಮಗೆಲ್ಲ ತಿಳಿದಿರಲಿ, ಈಗ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ನಮ್ಮ ಭಾರತದಲ್ಲಿ 53 ಮೆಟ್ರಿಕ್ ಟನ್ನಷ್ಟು ಇದೆ ಅಂತ ಮೋದಿ ಸಾಹೇಬರು ಕೂಡ ಹೇಳಿದ್ದಾರೆ. ಆದರೆ ಸಪ್ಲೈ ಆಗೋವರೆಗೂ ಇದೆಲ್ಲ ಇದ್ದದ್ದೇ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕಕ್ಕೆ. ಮಂಜುನಾಥ್, ಈಗ ಒಂದ್ ಕಡೆ ಮೋದಿ ಸಾಹೇಬರು ನಮ್ಮಲ್ಲಿ ಡೀಸೆಲ್ಗೆ ಪೆಟ್ರೋಲ್ಗೆ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಇಲ್ಲಿ ಬೆಳಗಾವಿ ನಗರದಲ್ಲಿ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ಗೆ ಇವಾಗ ತೊಂದರೆ ಆಗಿರೋದು. ಹಾಗಿದ್ರೆ ಏನ್ ಹೇಳ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು, ಏನ್ ಹೇಳ್ತಾ ಇದ್ದಾರೆ, ಬಂಕರ್ಗಳು ಏನ್ ಹೇಳ್ತಾ ಇದ್ದಾರೆ? ಇಂಚರ ಖಂಡಿತವಾಗ್ಲೂ ಏನ್ ಇರಾನ್ ಇಸ್ರೇಲ್ ಬಿಕ್ಕಟ್ಟು ಏನಿದೆ, ಸದ್ಯ ಏನ್ ಕಮರ್ಷಿಯಲ್ ಗ್ಯಾಸ್ ಆಯ್ತು, ಅದೇ ರೀತಿ ಡೊಮೆಸ್ಟಿಕ್ ಗ್ಯಾಸ್ ಕೂಡ ಈ ಒಂದ್ ರೀತಿಯಾಗಿ ಬಿಕ್ಕಟ್ಟು ಬಂದಿತ್ತು. ಅದೇ ರೀತಿಯಾಗಿ ಈಗ ಮತ್ತೆ ಒಂದ್ ರೀತಿಯಾಗಿ ಈಗ ಪೆಟ್ರೋಲ್ಗೆ ಅಂದ್ರೆ ಪೆಟ್ರೋಲ್ ಕೂಡ ಬೆಳಗಾವಿ ನಗರದಲ್ಲಿ ಇನ್ ಮುಂದೆ ಸಿಗೋದಿಲ್ಲ ಅಂತ ಹೇಳಿ ಒಂದು ಗಾಳಿ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಂತೆ ಏನ್ ಜನರೇ ಬೆಳಗಾವಿ ನಗರದ ಜನರು ಏನಿದ್ದಾರೆ ಏಕಾಏಕಿ ಪೆಟ್ರೋಲ್ ಬಂಕಿಗೆ ಧಾವಿಸಿ ಎಲ್ಲವೂ ಕೂಡ ಏನು ಪೆಟ್ರೋಲ್ ಬಂಕ್ ಅನ್ನ ಫುಲ್ ಟ್ಯಾಂಕ್ ಮಾಡೋದ್ರ ಜೊತೆಗೆ ಕ್ಯಾನ್ ನಲ್ಲಿ ಕೂಡ ತುಂಬಿಕೊಂಡು ಹೋಗ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಯಾರೋ ಕೂತು ಒಂದ್ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮಾಡಿದ್ರೆ ಬೆಳಗಾವಿ ಜನರು ಒಂದ್ ರೀತಿಯಾಗಿ ಪ್ಯಾನಿಕ್ ಆಗಿ ಎಲ್ಲರೂ ಕೂಡ ಪೆಟ್ರೋಲ್ ಬಂಕ್ ನಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ನಿನ್ನೆ ಗಮನಿಸಿರುವಂತದ್ದು. ಒಂದ್ ರೀತಿಯಾಗಿ ನಿನ್ನೆ ಏನು ಕೇಂದ್ರ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಕೂಡ ಏನು ಯಾವುದೇ ರೀತಿಯಾದಂತ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಯಾವುದೇ ರೀತಿಯಾದಂತ ಕೊರತೆ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಏನ್ ಕೆಲವು ಕಿಡಿಗೇಡಿಗಳಿಂದ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತ ನಮ್ಮಲ್ಲಿ ಕೊರತೆ ಇಲ್ಲ ಅಂತ ಹೇಳಿದ್ರು ಕೂಡ ಜನರು ಕೂಡ ಕೇಳ್ತಾ ಇದ್ದಾರೆ, ಅಲ್ಲಿ ಕೇಳುವ ಪರಿಸ್ಥಿತಿಯಲ್ಲಿ ಇರಲೇ ಇರದ. ಅದರ ಜೊತೆಗೇನು ಪೆಟ್ರೋಲ್ ಬಂಕ್ ಏನು ಪೆಟ್ರೋಲ್ ತುಂಬಿ ಫುಲ್ ಟ್ಯಾಂಕ್ ಮಾಡೋದ್ರ ಜೊತೆಗೆ ಮತ್ತೆ ಕ್ಯಾನ್ಗಳಲ್ಲಿ ತುಂಬಿಕೊಂಡು ಹೋಗಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನೋಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಹೇಳ್ಬೇಕಂದ್ರೆ ಈ ಏನು ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಒಂದ್ ರೀತಿಯಾಗಿ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಒಳ್ಳೇದು ಆಗುತ್ತೆ, ಒಂದ್ ರೀತಿಯಾಗಿ ಕೆಟ್ಟದಾಗುತ್ತೆ ಅನ್ನೋ ಉದಾಹರಣೆ ಈಗ ನಿನ್ನೆ ಬಂದಿರ್ತಕ್ಕಂಥ ಜನರಿಗೂ ಕೂಡ ಎಷ್ಟೇ ಆ ಸಿಬ್ಬಂದಿಗಳು ಹೇಳಿದ್ರು ಕೂಡ ಇಲ್ಲ ನಾವು ಇವತ್ತು ತುಂಬಿಸ್ಕೊಂಡು ಹೋಗ್ತಿದ್ವಿ, ಆಯ್ತು ಇದ್ರು ಇರ್ಲಿ ಅಂತೇಳಿ ಯಾವುದೇ ಬಂಕ್ ಸಿಬ್ಬಂದಿಗೇನೆ ಒಂದ್ ರೀತಿಯಾಗಿ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಜನ ನಡೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಹೇಳ್ಬೇಕಂದ್ರೆ ಇರಾನ್ ಇಸ್ರೇಲ್ ಯುದ್ಧದ ಬಿಕ್ಕಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಒಂದ್ ರೀತಿಯಾಗಿ ಎಲ್ಲರಿಗೂ ಕೂಡ ಪ್ರಬಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಇಂಚರ. ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.